ವೀಕ್ಷಕರೇ, ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ವಂದನೆಗಳೊಂದಿಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಸಮಯದ ಅಭಾವವಿದ್ದ ಕಾರಣ ನಾವು ಮಾಡುತ್ತಿದ್ದ ಚರ್ಚೆಯನ್ನು ಅಲ್ಲಿಗೆ ನಿಲ್ಲಿಸಿದೆವು. ಆ ಚರ್ಚೆಯನ್ನು ನಾವು ಪುನಃ ಪ್ರಾರಂಭಿಸುತ್ತಿದ್ದೇವೆ. ಕಳೆದ ಒಂದು ಸಂಚಿಕೆಯ ನಮ್ಮ ಪ್ರಶ್ನೆ ಆಗಿತ್ತು, ಕ್ರಿಸ್ಮಸ್ ಅಂದರೆ ಏನು, ಅದನ್ನು ನಾವು ಯಾಕೆ ಆಚರಿಸಬೇಕು, ಯೇಸು ಕ್ರಿಸ್ತನು ಡಿಸೆಂಬರ್ 25ಕ್ಕೆ ಹುಟ್ಟಿದನು ಎಂಬುದಕ್ಕೆ ಬೈಬಲ್ ಅಲ್ಲಿ ಏನಾದರೂ ಆಧಾರವಿದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಐತಿಹಾಸಿಕ ಒಂದು ಪುರಾವೆಗಳಿದೆಯಾ, ಅದರ ಹಿನ್ನೆಲೆ ಏನೆಂಬುದಾಗಿ ಈ ಪ್ರಶ್ನೆಯನ್ನು ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಿಯ ಸಭಾಪಾಲಕರ ಆದಂತ ರೆವರೆಂಡ್ ಡಾಕ್ಟರ್ ಜಾಯ್ ಪೀಟರ್ ಅವರಿಗೆ ನಾನು ಕೇಳಿದ್ದೆ. ಸೊ ಸಮಯದ ಅಭಾವದಿಂದಾಗಿ ಆ ಚರ್ಚೆ ಅಲ್ಲಿಗೆ ಎಂಡ್ ಆಗಿತ್ತು. ಸೊ ನಾವು ಈಗ ತಿರ್ಗಾ ಅದನ್ನ ಕಂಟಿನ್ಯೂ ಮಾಡ್ತಿದ್ದೇವೆ. ಏನವ್ರೆ, ನೀವು ಲಾಸ್ಟ್ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ, ಯೇಸು ಕ್ರಿಸ್ತನು ಡಿಸೆಂಬರ್ 25ಕ್ಕೆ ಜನಿಸಿದನು ಎಂಬುದಕ್ಕೆ ಏನಾದರೂ ಒಂದು ಆಧಾರವಿದೆಯಾ ಬೈಬಲ್ ಎಂಬುದಾಗಿ. ಸೊ ನಾನು ಇವಾಗ ನಿಮ್ಮನ್ನು ಕೇಳ್ಕೊಳ್ತೇನೆ, ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡ್ತೀರಾ? ವೆರಿ ಗುಡ್. ಹಾಗಾದ್ರೆ ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಕಳೆದ ಸಂಚಿಕೆ ನಾವು ನಿಲ್ಲಿಸಿಬಿಟ್ಟೆ, ಅದನ್ನೇ ಓದ್ತಾ ಇದ್ದೀವಿ ನಾವು. So when we read in Luke chapter 2 verse 8, there we read, and there were in the same countryside shepherds abiding in the field, keeping watch over their flock by night. And verse 8, and lo, the angel of the Lord, verse 8, okay? Angel of the Lord came upon them, and the glory of the Lord shone round about them, and they were sore afraid. ಈಗ 8 ಮತ್ತು 9ನೇ ವಾಕ್ಯ ಓದ್ತೀರಾ? ಹೌದು, ಓದಿ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಓಕೆ, ಈಗ ಬಹಳವಾಗಿ ಹೆದರಿದರು. ಇಲ್ಲಿ ಮುಖ್ಯವಾಗಿ ಕುರುಬರ ಒಂದು ವಿಷಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನ ಜನನದ ಸಂದರ್ಭದಲ್ಲಿ ಹೊಲದಲ್ಲಿ, ಆಸ್ಪಾಸಿನ ಹೊಲಗಳಲ್ಲಿ, ಇದು ಪಲಸ್ತೀನ್ ದೇಶ ಅಂತ ತಿಳ್ಕೊಬೇಕು. ಪಲಸ್ತೀನ್ ಅಂದ್ರೆ ಅಷ್ಟೇನು ದೂರ ಇಲ್ಲ ನಮಗೆ, ಭಾರತೀಯರ ನಮಗೆ ಗಲ್ಫ್ ಅಂತ ನಾವು ಹೇಳ್ತೀವಲ್ಲ, ಅದೇ ಸೌದಿ ಅರೇಬಿಯಾ ಇದೆಲ್ಲ ಹೇಳ್ತೀವಲ್ಲ, ಅದರ ಸಮೀಪದಲ್ಲಿ ಮಿಡಿಲ್ ಈಸ್ಟ್. ಓಕೆ, ಅದರ ಮಧ್ಯದಲ್ಲಿನೇ ಅದರ ಆ ಸೀಮೆ ಇದು ಪ್ಯಾಲೆಸ್ಟೈನ್, ಇಸ್ರಾಯೇಲ್. ಇಸ್ರಾಯೇಲ್ ಅಂತ ಹೇಳುವಂತಹ ಪುಟ್ಟ ದೇಶ ಇದೆ ನೋಡ್ರಿ ಇವತ್ತು. ಆ ದೇಶದ ತಲೆನಗರಿಯಾಗಿದೆ ಯೆರೂಸಲೇಮು. ಯೆರೂಸಲೇಮಿಗೆ ದಕ್ಷಿಣ ಭಾಗದಲ್ಲಿ 6 ಕಿಲೋಮೀಟರ್ 6 ಮೈಲಿ ದೂರದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿಯೇ ಬೆತ್ಲೆಹೇಮ್. ಓಕೆ, ಈಗ ಅದರ ಸುತ್ತಮುತ್ತಲ ಆಸ್ಪಾಸಿನಲ್ಲಿ ಜನರು ಆ ದಿವಸಗಳಲ್ಲಿ, ಅಥವಾ ಜನಂದ್ರೆ ಈಗ ಕುರುಬರು ತಮ್ಮ ಕುರಿ ಹಿಂಡುಗಳನ್ನ ಕಾಯುತ್ತಿರುವಂತ ಬೇಯುತ್ತಿರುವಂತ ದಿನಗಳು ಅಥವಾ ತಿಂಗಳುಗಳು. ಸೊ ನಾವು ನೋಡುವುದಾದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ, ಆ ಸಮಯಗಳಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅವರು ಯಾವತ್ತೂ ಅಥವಾ ಯಾವಾಗಲೂ ಈ ಒಂದು ಕುರುಬರು ತಮ್ಮ ಕುರಿ ಹಿಂಡುಗಳನ್ನ ಹೊರಗೆ ತಗೊಂಡು ಬರುವುದಿಲ್ಲ. ಯಾಕಂದ್ರೆ ಆವಾಗ ಭಯಂಕರ ಬಿರುಗಾಳಿ, ಭಯಂಕರವಾದ ಮಳೆ ಸಮಯ. ಯೇಸು ಕ್ರಿಸ್ತನು ಹುಟ್ಟಿದ್ದು 2000 ವರ್ಷಗಳ ಹಿಂದೆ ಎಂಬುದನ್ನು ತಿಳ್ಕೊಳ್ರಿ. ಈಗ ಹವಾಮಾನ ಬಹಳ ಬದಲಾಗಿದೆ. ಓಕೆ, ಬಟ್ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಜನದ ಕುರಿತಾಗಿ ನಾವು ನೋಡುವಾಗ ಈ ತಿಂಗಳುಗಳಲ್ಲಿ, ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ, ಅಥವಾ ಅಕ್ಟೋಬರ್ ಇಂದ 3 ತಿಂಗಳ ಕಾಲ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ತಿಂಗಳುಗಳಲ್ಲಿ ಯಾವಾಗಲೂ ಭಯಂಕರವಾದ ಗಾಳಿ ಮತ್ತು ಭಯಂಕರ ಜೋರಾಗಿ ಮಳೆ ಬೀಳುವಂತ ಸಂದರ್ಭ, ಚಳಿ ಕೂಡ. ಆ ಸಂದರ್ಭದಲ್ಲಿ ಸಾಧಾರಣವಾಗಿ ಕುರುಬರು ಹಿಂಡುಗಳನ್ನ
ಹೊಲದಲ್ಲಿ ಇಟ್ಕೊಳ್ಳೋದಿಲ್ಲ, ಮೇಯಿಸೋದಿಲ್ಲ. ಓಕೆ, ಅಂದ್ರೆ ರಾತ್ರಿ ಹೊತ್ತು ನಿಲ್ಲುವುದಿಲ್ಲ. ಇದು ರಾತ್ರಿ ಹೊತ್ತು ಅವರು ಕುರಿ ಹಿಂಡನ್ನ ಕಾಯುತ್ತಿದ್ರು ಎಂಬುದಾಗಿ ಸ್ಪಷ್ಟವಾಗಿ ಬರೆದಿದೆ ನೋಡ್ರಿ. ಹಾಗಾದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಇಷ್ಟು ಭಯಂಕರ ಗಾಳಿ ಮತ್ತು ಮಳೆ ಇರುವಂತ ಸಮಯದಲ್ಲಿ ಹೇಗೆ ಕುರುಬರು ಅಲ್ಲಿ ಇರ್ಲಿಕ್ಕೆ ಸಾಧ್ಯ? ಇದೊಂದು ಪ್ರಶ್ನೆ. ಓಕೆ, ಇನ್ನೊಂದು, ಈ ಒಂದು ಪಸ್ಕ ಹಬ್ಬದ ನಂತರವಾಗಿ ಅವರು, ಅಂದ್ರೆ ಈ ಒಂದು ತಿಂಗಳುಗಳ ನಂತರವಾಗಿ ನಡೆಯುವಂತಹ ಹಬ್ಬವೇ ಪಸ್ಕ ಹಬ್ಬ. ಆ ಸಂದರ್ಭದಲ್ಲಿ ಅವರು ಕುರಿ ಹಿಂಡನ್ನ ಹೊರಗೆ ತರುವರು. ಓಕೆ, ಮಾತ್ರವಲ್ಲದೆ ನಾವು ಚರಿತ್ರೆ ನೋಡುವುದಾದರೆ ಸುಮಾರು 136 ವಿವಿಧವಾದ ಅಭಿಪ್ರಾಯಗಳು ಯೇಸು ಕ್ರಿಸ್ತನ ಜನನಕ್ಕೆ ಸಂಬಂಧಪಟ್ಟ ಇವೆ. ಕೆಲವರು ಜನವರಿ ತಿಂಗಳಂತ ಆಚರಿಸ್ತಾರೆ, ಕೆಲವರು ಅಕ್ಟೋಬರ್ ತಿಂಗಳಂತ ಆಚರಿಸ್ತಾರೆ, ಕೆಲವರು ಡಿಸೆಂಬರ್ ಅಂತ ಆಚರಿಸ್ತಾರೆ, ಡಿಸೆಂಬರ್ ಅಂತ. ಸೊ ಇದು ಯಾವ ತಾರೀಕು ಯೇಸು ಹುಟ್ಟಿದ್ದನು ಎಂಬುದು ವಿಷಯ ಅಲ್ಲ, ಆದ್ರೆ ಯೇಸು ಕ್ರಿಸ್ತ ಹುಟ್ಟಿದ್ದಾನೆ ಎಂಬುದು ಮುಖ್ಯ ವಿಷಯ. ಮತ್ತು ಯಾಕೆ ಹುಟ್ಟಿದ್ದಾನೆ ಅದು ಇನ್ನೂ ಮುಖ್ಯವಾದ ವಿಷಯ. ಈಗ ಯೇಸು ಸ್ವಾಮಿ ಎಲ್ಲಿ ಹುಟ್ಟಬೇಕು, ಹುಟ್ಟೋದಿಕ್ಕೆ ಮುಂಚೆ ಆತನ ಹೆಸರು ಏನಿಡಬೇಕು, ಆತನು ಕನ್ಯೆಯಲ್ಲಿ ಹುಟ್ಟಿ ಬರುತ್ತಾನೆ, ಆತನು ಹುಟ್ಟಿ ಬರುವಾಗ ಗುರುತುಗಳು ಏನಾಗಿರುತ್ತದೆ, ಇವೆಲ್ಲ ಬೈಬಲ್ನಲ್ಲಿ ಆತನು ಹುಟ್ಟುವುದಕ್ಕೆ 100 ವರ್ಷಗಳ ಹಿಂದೆಯೇ ಸೂಚನೆಗಳನ್ನ ದೇವರು ಮೂಲಕವಾಗಿ, ಅನೇಕ ನಾಯಕರುಗಳ ಮೂಲಕವಾಗಿ, ಅನೇಕ ಸೇವಕರುಗಳ ಮೂಲಕವಾಗಿ ದೇವರು ಹೇಳಿದ್ದಾನೆ, ಸ್ಪಷ್ಟವಾಗಿ ಹೇಳಿದ್ದಾನೆ. ಯೇಸು ಸ್ವಾಮಿ ಹೀಗೆ ಹುಡ್ತಾನೆ, ಕರೆಕ್ಟ್, ಆತನು ಹೇಗೆ ಹುಡ್ತಾನೆ ಮತ್ತೆ ಯಾರ ಒಂದು ಹೊಟ್ಟೆಯಲ್ಲಿ ಹುಡ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ದೇವರು ತಿಳಿಸಿರ್ತಾನೆ. ಕನ್ಯೆಯಲ್ಲಿ ಮತ್ತು ಆತನು ಹುಟ್ಟುವಾಗ ಸನ್ನಿವೇಶ ಹೇಗಿರುತ್ತದೆ, ಆಮೇಲೆ ಪ್ರತಿಕ್ರಿಯೆ ಏನಾಗ್ತದೆ ಹುಟ್ಟಿದ ನಂತರ, ಇವೆಲ್ಲ ಹೆಸರು ಕೂಡ ಹೆಸರು ಕೂಡ ಮೊದಲೇ ಪ್ರಸ್ತಾಪಿಸಿದ. ನಾವೆಲ್ಲ ಹುಟ್ಟಿದ ನಂತರ ಹೆಸರು, ಆದ್ರೆ ಯೇಸು ಕ್ರಿಸ್ತನ ಹುಟ್ಟೋದಕ್ಕಿಂತ ಮುಂಚೆ ಆತನ ಹೆಸರನ್ನ ದೇವರು ಪ್ರಸ್ತಾಪಿಸಿದ್ದು ಅದು ಬಹಳ ಒಂದು ವಿಶೇಷ. ಹೌದು, ಬೈಬಲ್ ನಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತ್ರವಲ್ಲ ದೇವೇಂದ್ರ, ಯೇಸು ಸ್ವಾಮಿಯ ಹಾಗೆ ಬೈಬಲ್ ನಲ್ಲಿ ಬೇರೆ ಇತರ 6 ಜನರ ಹೆಸರು ಕೂಡ ಹುಟ್ಟೋದಿಕ್ಕೆ ಮುಂಚೆಯೇ ದೇವರು ತಿಳಿಸಿದಾಗಿದೆ. ಹೌದು, ಹುಟ್ಟಕ್ಕೆ ಮುಂಚೆಯೇ ಬೇರೆ 6 ಜನರ ವಿಷಯದಲ್ಲಿ ಕೂಡ ದೇವರು ಇವರಿಗೆ ಈ ಹೆಸರಿಡಬೇಕು. ದಯವಿಟ್ಟು ಹೇಳ್ತೀರಾ ಅದು ಯಾರು ಸಂಕ್ಷಿಪ್ತವಾಗಿ? ಇವರು ಅಂದ್ರೆ ಈಗ ಅವೆಲ್ಲ ನನಗೆ ಈಗ ಕೆಲವೊಮ್ಮೆ ನೆನಪು ಬರ್ತಾ ಇಲ್ಲ. ಈ ಉದಾಹರಣೆಗೆ ಯೋಹಾನ ಬಗ್ಗೆ, ಯೇಸು ಕ್ರಿಸ್ತನ ಅಣ್ಣನಾಗಿದ್ದ ಯೇಸು ಕ್ರಿಸ್ತನಿಗೂ ಈ ಯೋಹಾನನೆಂಬ ಸ್ನಾನಿಕನಾದ ಯೋಹಾನನಿಗೂ 6 ತಿಂಗಳಷ್ಟೇ ವ್ಯತ್ಯಾಸ. 6 ತಿಂಗಳು ದೊಡ್ಡವನಾಗಿದ್ದ. ಈ ಯೋಹಾನ ಹುಟ್ಟಿದ್ದು ಯಾವಾಗ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಲೂಕನ ಸುವಾರ್ತೆ ಮೂಲಕವಾಗಿ. ಓಕೆ, ಅಂದ್ರೆ ಯೋಹಾನ್ ಹುಟ್ಟಿದ್ದು ಯಾವಾಗ ಎಂಬುದಾಗಿ ನಾವು ಲೆಕ್ಕ ಮಾಡಿದರೆ ಯೇಸು ಕ್ರಿಸ್ತನಿಗೆ ಹುಟ್ಟಿದ್ದು ಯಾವಾಗ ಅಂತ ನಮಗೆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ. ಕರೆಕ್ಟ್ ತಾರೀಕು ಒಂದು ವೇಳೆ ಮಾಡಕ್ಕಾಗದಿದ್ರು ಕೂಡ 10 ತಿಂಗಳುಗಳು ಆ ತಿಂಗಳಲ್ಲಿ ಆಸುಪಾಸಲ್ಲಿ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತನಿಗಿಂತ 6 ತಿಂಗಳು ದೊಡ್ಡವನಾಗಿದ್ದ ಯೋಹಾನನೆಂಬ ಈ ವ್ಯಕ್ತಿ, ಸ್ನಾನಿಕ ಯೋಹಾನ ಬಾಪ್ಟಿಸ್ಟ್, ಜಾನ್ ದ ಬಾಪ್ಟಿಸ್ಟ್ ಅಂತ ನಾವು ನೋಡುತ್ತೇವೆ. ಅವನ ತಂದೆ ತಾಯಿರ ಬಗ್ಗೆ ನಾವು ನೋಡುತ್ತೇವೆ, ಎಲಿಜಬೆತಲು ಮತ್ತು ಜಕರಿಯನ್. ಸೊ ಈ ಯೋಹಾನನ ಹುಟ್ಟುವುದಕ್ಕೆ ಮುಂಚೆಯೇ ತಂದೆ ತಾಯರಿಗೆ ದೇವರು ತಿಳಿಸಿದ, ನಿಮಗೆ ಒಂದು ಗಂಡು ಮಗು ಹುಟ್ಟುತ್ತೆ, ಅವನಿಗೆ ಯೋಹಾನ ಅಂತ ಹೆಸರಿಡಬೇಕು ಅಂತ ಕೆಲವು ಉದಾಹರಣೆಗಳು ಹಾಗೆ. ಉದಾಹರಣೆಗೆ ಯೋಸಿಯನ್ ಎಂಬ ಒಬ್ಬ ಅರಸನ ಬಗ್ಗೆ ನಾವು ಓದ್ತೇವೆ ಪೂರ್ವಕಾಲ ವೃತ್ತಾಂತದಲ್ಲಿ, 2ನೇ ಪೂರ್ವಕಾಲ ವೃತ್ತಾಂತ, ಒಂದು ಅರಸರುಗಳ ಪುಸ್ತಕದಲ್ಲಿ. ಅವನು ಹುಟ್ಟುವುದಕ್ಕೆ ಮುಂಚೆ ಅವನಿಗೆ ಯೋಶಿಯನು ಎಂದು ಹೆಸರಿಡಬೇಕು ಅಂತ ದೇವರು ಹೇಳ್ತಾನೆ, ಸೂಚಿಸ್ತಾನೆ. ಹೌದು, ಇಸಾಕನು ಹುಟ್ಟುವುದಕ್ಕೆ ಮುಂಚೆ ಅವನಿಗೆ ಇಸಾಕನು ಎಂದು ಹೆಸರಿಡಬೇಕು ಎಂಬುದಾಗಿ ದೇವರು ಅಬ್ರಹಾಮನಿಗೆ ತಿಳಿಸ್ತಾನೆ. ಇಸ್ಮಾಯಿಲ್ ಹುಟ್ಟುವುದಕ್ಕೆ ಮುಂಚೆ ಇಸ್ಮಾಯಿಲ್ನಿಗೆ ಈ ಹೆಸರಿಡಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಸೊ ಹೀಗೆ ಬೈಬಲ್ ನಲ್ಲಿ ಸುಮಾರು 7 ಜನರ ವಿಷಯದಲ್ಲಿ ಓದುತ್ತೇವೆ. ಅದನ್ನು ಇನ್ನೊಮ್ಮೆ ನಾವು ಎಲ್ಲರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ. ಅಂದ್ರೆ ಈಗ ನಮ್ಮ ಒಂದು ಚರ್ಚೆ ವಿಷಯದಲ್ಲಿ ನೋಡುವಾಗ ಈಗ ಲೋಕಾದ್ಯಂತ ಹೆಚ್ಚು ಕಡಿಮೆ 136 ಬೇರೆ ಬೇರೆ ಅಭಿಪ್ರಾಯಗಳಿದೆ ಯೇಸು ಕ್ರಿಸ್ತನ ಹುಟ್ಟಿನ ತಾರೀಕಿನ ವಿಷಯದಲ್ಲಿ. ಇದು ಕ್ರೈಸ್ತರ ಅಲ್ಲದವರಿಗೂ ಕೂಡ ಬಹಳ ಜನರಿಗೆ ಗೊತ್ತಿದೆ. ಆದ್ರೆ ಏನು, ಈಗ ಸಂಪ್ರದಾಯ, ಪರಂಪರೆ ಅಥವಾ ಪದ್ಧತಿ ವಾಡಿಕೆಯಾಗಿ ಮಾಡಿಕೊಂಡು ಬಂದದನ್ನ ಜನ ಮಾಡ್ತಾ ಇದ್ದಾರೆ, ರೂಢಿಯಾಗಿ ಬಂದದನ್ನ. ಆದ್ರೆ ಇದು
ಮುಖ್ಯವಾದ ವಿಷಯ ಅಲ್ಲ. ನಮ್ಮ ಮುಖ್ಯವಾದ ವಿಷಯ ಯೇಸು ಕ್ರಿಸ್ತ ಯಾಕೆ ಬಂದ, ಅದು ಮುಖ್ಯವಾದ ವಿಷಯ. ಬೈಬಲ್ ಆಧಾರಿತವಾಗಿ ನೋಡಿದರೆ ಯೇಸು ಕ್ರಿಸ್ತ 25ನೇ ತಾರೀಕು ಡಿಸೆಂಬರ್ ಅಂದು ಹುಟ್ಟಲೇ ಇಲ್ಲ. ಅದು ಸ್ಪಷ್ಟವಾದ ಮಾಹಿತಿ. ಆದ್ರೆ ಯೇಸು ಕ್ರಿಸ್ತ ಯಾಕೆ ಹುಟ್ಟಿ ಬಂದ, ಇದು ಬಹಳ ಬಹಳ ಮುಖ್ಯವಾದ ವಿಷಯ. ಯೇಸು ಕ್ರಿಸ್ತನು ಈಗ ಹುಟ್ಟುವಾಗ ಆಗ ಕಾಲದಲ್ಲಿ ಇದ್ದಂತ ಅರಸನ ಬಗ್ಗೆ ಎಲ್ಲ ನಾವು ಓದ್ತೇವೆ ನೋಡ್ರಿ. ಮತ್ತು ಈಗ ನಾವು ಆಗಲಿ 2ನೇ ಅಧ್ಯಾಯದಲ್ಲಿ ಓದ್ತೇವೆ. ಮತ್ತೆ ಅದೇ ರೀತಿಯಲ್ಲಿ ನಾವು ಮತ್ತಾಯನ ಸುವಾರ್ತೆ ಹೋಗುವುದಾದ್ರೆ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನಾವು ಅದನ್ನು ನಾವು ನೋಡೋದಕ್ಕೆ ಸಾಧ್ಯ. 2ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನಾವು ನೋಡುವಾಗ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 1ನೇ ಭಾಗದಿಂದ ಓದುವಾಗ ಅದರ ಕುರಿತಾಗಿ ಮತ್ತೆ ನಾವು ನೋಡಿದೆ. ಹೆರೋದನ ಕುರಿತಾಗಿ, ಅರಸನಾದ ಹೆರೋದನ ಕುರಿತಾಗಿ ನಾವು ನೋಡ್ತೇವೆ. ಈ ಹೆರೋದನು ಯಾರಂದ್ರೆ ಹೆರೋದ್ ಗ್ರೇಟ್ ಎಂಬ ಒಬ್ಬ ಅರಸನಿದ್ದ. ಓಕೆ, ಅವನ ಮೊಮ್ಮಗ ಈ ಹೆರೋದನೆಂಬುದಾಗಿ ನಾವು ನೋಡ್ತೇವೆ. ಹೆರೋದನು ಅಥವಾ ಹೆರೋದ ಅಂತಿಪ್ಪನು ಎಂಬುದಾಗಿ ಅವನ ಮಗ, ಅವನ ಮಗನು ಮತ್ತು ಹೆರೋದ ಅಗ್ರಿಪ್ಪ ಮೊದಲನೆಯವನು ಎಂಬುದಾಗಿ ಇನ್ನೊಬ್ಬ. ಹೀಗೆ ಅವನ ಮಗನು ಅಗ್ರಿಪ್ಪ, 2ನೇ ಹೆರೋದ ಅಗ್ರಿಪ್ಪ ಎಂಬುದಾಗಿ, ಹೀಗೆ ಇವರೆಲ್ಲರ ಚರಿತ್ರೆ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸೊ ಇವರ ಕಾಲಗಳು ಯಾವಾಗ ಎಂಬುದಾಗಿ ಗೊತ್ತಾಗುವಾಗ ನಾವು ಯೇಸು ಕ್ರಿಸ್ತನು ಹುಟ್ಟಿದ್ದ ತಾರೀಕು, ತಾರೀಕಲ್ಲ, ಒಂದು ಮಂತು, ಆ ಒಂದು ತಿಂಗಳು ಅಥವಾ ಒಂದು ವಾರ ಸಮೀಪದ ಒಂದು ಸಮಯವನ್ನು ಹೇಳಬಹುದು. ಖಂಡಿತವಾಗಿ ಡಿಸೆಂಬರ್ 25ರಂದು ಅಲ್ಲವೇ ಅಲ್ಲ. ಅದೊಂದು ಸ್ಪಷ್ಟವಾದ ಮಾಹಿತಿ. ಆಮೇಲೆ ಇನ್ನು ಯೇಸು ಕ್ರಿಸ್ತ, ಈಗ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಓದುವಾಗ ನೋಡ್ರಿ, 2ನೇ ಅಧ್ಯಾಯದಲ್ಲಿ 11ನೇ ವಚನ ನೋಡ್ರಿ. 11ನೇ ವಚನ, 2ನೇ ಅಧ್ಯಾಯ 11ನೇ ವಚನ. ಮತ್ತಾಯ ಮತ್ತು ಆ ಮನೆಯೊಳಗೆ ಹೋಗಿ ಅವರು, ಅಂದ್ರೆ ಜೋಯಿಸರ ಕುರಿತಾಗಿ ಓದ್ತೇವೆ. ಜೋಯಿಸರ ಕುರಿತಾಗಿ, ಜೋಯಿಸರು ಮೂಡನ ದೇಶದಿಂದ ಬಂದಂತ ಜೋಯಿಸರು ಅವರು ಮನೆಯೊಳಕ್ಕೆ ಹೋಗಿ, ಆಮೇಲೆ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕೊಂಡು, ಆ ಕೂಸನ್ನು ಅಂತ ಕನ್ನಡದಲ್ಲಿ ಕೂಸ್ ಅಂತ ಬರ್ತದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಕೂಸ್ ಅದು ಯಂಗ್ ಚೈಲ್ಡ್ ಅಂತ ಬರ್ತದೆ. ಯಂಗ್ ಚೈಲ್ಡ್ ನೋಡಿ, ಐ ವಿಲ್ ರೀಡ್ ಇಟ್ ಇನ್ ಇಂಗ್ಲಿಷ್. ಅಂಡ್ ವೆನ್ ದೇ ವೇರ್ ಕಮ್ ಇನ್ ಟು ದ ಹೌಸ್ ದೇ ಸೋ ದ ಯಂಗ್ ಚೈಲ್ಡ್, ನಾಟ್ ಬೇಬಿ. ಬೇಬಿ ಅಂದ್ರೆ ಕೂಸು, ಯಂಗ್ ಚೈಲ್ಡ್ ಅಂದ್ರೆ ಬೇರೆ. ಓಕೆ, ಮಗುವನ್ನು ನೋಡಿ, ಮರಿಯಳ ಸಂಗಡ ಇರುವ ಮಗುವನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು? ಮಗುವಿಗೆ ಅದೇ ಅಲ್ಲಿ ಅದೇ ಸ್ಪಷ್ಟವಾಗಿದೆ ನೋಡ್ರಿ. ಆಮೇಲೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಂದ್ರೆ ಆ ಮಗುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನ ಕಾಣಿಕೆಯಾಗಿ ಕೊಟ್ಟರು. ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ. ಅದು ಒಂದು ನನ್ನ ಪ್ರಶ್ನೆ ಆಗಿತ್ತು. ಏನು ಪ್ರಶ್ನೆ ಅದು? ಆ ಒಂದು ಪ್ರಶ್ನೆ ಅಂದ್ರೆ, ಈ ಜೋಯಿಸರು ಹೌದೌದು, ಜೋಯಿಸರು ಅಂತ ಬರೆಯಲ್ಪಟ್ಟಿದೆ ಬೈಬಲಲ್ಲಿ, ಅಥವಾ ನಾವು ಆಸ್ಟ್ರಾಲಜರ್ಸ್ ಅಂತ ಇಂಗ್ಲಿಷ್ ವಾನ ನಿರೀಕ್ಷಕರು, ವಾನ ಅಂದ್ರೆ ನಕ್ಷತ್ರಗಳ ಮಾರ್ಗಗಳನ್ನ ಕಂಡುಹಿಡಿದುಕೊಂಡು ಈ ಒಂದು ಕಾಲ ನಿರ್ಣಯ ಅಥವಾ ಒಂದು ಕಾಲಗಳ ಕುರಿತ ವಿಚಾರ ಮಾಡುವಂತಹ ನಿರ್ಣಯ ಮಾಡುವಂತ ಜ್ಞಾನಿಗಳು. ಸೊ ಆ ಜೋಯಿಸರು ಇಸ್ರಾಯೇಲ್ ಅಲ್ಲ ಎಂಬುದು ಒಂದು ಸ್ಪಷ್ಟವಾದ, ಇಸ್ರಾಯೇಲ್ ಆಗಿರ್ಲಿಲ್ಲ ಅವರು. ಮತ್ತೆ ಅವರು 3 ಜನ ಅಂತ ನಾವು ಈಗ ಕೆಲವು ಫಿಲ್ಮ್ ಅಲ್ಲಿ ನೋಡ್ತೀವಿ. ಯೇಸು ಸ್ವಾಮಿ ಸಂಬಂಧಪಟ್ಟ ಕೆಲವು ಫಿಲ್ಮ್ಗಳಲ್ಲಿ 3 ಬರ್ದಿಲ್ಲ, 5 ಬರ್ದಿಲ್ಲ, 10 ಬರ್ದಿಲ್ಲ. ಮತ್ತೆ ನಾವು ಕೆಲವೊಂದು ಸ್ಕಿಟ್ ಎಲ್ಲ ಮಾಡ್ತೀವಿ ಕ್ರಿಸ್ಮಸ್ ಟೈಮ್ ಅಲ್ಲಿ. ಅಲ್ಲಿ ಮೇನ್ ಪಾರ್ಟ್ ಆಗಿ ಮಾಡೋದು 3 ಜನ. ಸೊ ಬೈಬಲ್ ಅಲ್ಲಿ ಎಲ್ಲೂ ಸಹ 3 ಜನ ಇಲ್ಲ. ಇವರಿಗೆ ನಾನು ಓದಿಲ್ಲ. ಜೋಯಿಸರು ಅಂತ ಇದೆ, ಅಂದ್ರೆ ಇದು ಬಹುವಚನದಲ್ಲಿ ಜೋಯಿಸರು ಅಂತ ಇದೆ. ಅವರು ಇಸ್ರಾಯೇಲ್ ಆಗಿರಲಿಲ್ಲ. ಆದ್ರೂ ಸಹ ದೇವರು ಅವ್ರನ್ನ ನಕ್ಷತ್ರ ತೋರಿಸ್ತಾನೆ. ಹೌದು, ಅವರಿಗೆ ಮಾತ್ರ ದೇವರು ಯಾಕೆ ನಕ್ಷತ್ರವನ್ನು ತೋರಿಸಿದ್ರು, ಮತ್ತು ಆ ನಕ್ಷತ್ರ ಅವರಿಗೆ ಮಾತ್ರ ಹೇಗೆ ಕಂಡಿತು? ಅದೊಂದು ನನಗೆ ತುಂಬಾ ಅವರಿಗೆ ಮಾತ್ರ ಕಂಡಿತ್ತು ಅಂತ ನೀವು ಕೇಳಿದರೆ
ಅದಕ್ಕೆ ಹಾಗೆ ಹೇಳಕ್ಕೆ ಆಗಲ್ಲ ಅವ್ರು ಮಾತ್ರ. ಆದ್ರೆ ಇಲ್ಲಿ ನಾವು ಬೈಬಲ್ನಲ್ಲಿ ನಾವು ಓದುವಾಗ ಇವರ ಬಗ್ಗೆ ನಾವು ಮೊದಲು ಜೋಯಿಸರು ಇವರು, ಅಂದ್ರೆ ನಕ್ಷತ್ರಗಳನ್ನ ನೋಡಿ ಕಾಲಜ್ಞಾನ ತಿಳ್ಕೊಳ್ಳುವಂತವರು. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಈಗ ನಾವು ಎಷ್ಟೋ ಕೋಟಿ ಕೋಟಿ ನಕ್ಷತ್ರಗಳನ್ನ ನೋಡ್ತಾ ಇರ್ತೇವೆ, ಆದ್ರೆ ಯಾವ ನಕ್ಷತ್ರ ನೋಡಿ ನಮಗೆ ಒಂದು ಕಾಲ ಜ್ಞಾನ ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಆದ್ರೆ ಇವರು ಜ್ಞಾನಿಗಳಾಗಿರುವವರು, ಇವರು ತಮ್ಮ ವಿಶೇಷವಾದ ಉಪಕರಣಗಳ ಮೂಲಕವಾಗಿ ಆಗಿನ ಕಾಲದಲ್ಲಿಯೂ ಕೂಡ ನಕ್ಷತ್ರಗಳನ್ನ ನೋಡಿ, ಅಂದ್ರೆ ವಿಶೇಷವಾದ ನಕ್ಷತ್ರಗಳನ್ನ ಗುರುತು ಮಾಡಿಕೊಂಡು ಅದರ ಬಗ್ಗೆ ಒಂದು ಸಂಶೋಧನೆ ಮಾಡಿ ಪದ್ಧತಿ ಅವರಲ್ಲಿ. ಅದು ವಿಜ್ಞಾನಿಗಳು, ಅವ್ರು ಸಾಮಾನ್ಯ ಜನ ಅಲ್ಲ, ಬಹುಶಃ ಬೇರೆ ಜನ ಕೂಡ ನೋಡಿರ್ಬೋದು. ಈಗ ಉದಾಹರಣೆಗೆ ನಾನು ಏನು ಹೇಳಿದೆ, ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಈ ಒಂದು ವಿಶೇಷವಾದ ನಕ್ಷತ್ರ ನಾವು ನೋಡಿದ್ದೀನಿ. ಇವಾಗ ಅದರ ನಂತರ ನನಗೆ ಕಾಣಲೇ ಇಲ್ಲ. ಅದು ಏನಂದ್ರೆ ನಕ್ಷತ್ರ ಬಾಲ ಉದ್ದವಾಗಿ ನಕ್ಷತ್ರಕ್ಕೆ ಬಾಲ. ಈಗ ಏನು ಯೇಸು ಕ್ರಿಸ್ತ ಹುಟ್ಟಿದಾಗ ಅಂತ ನಕ್ಷತ್ರ ಕಾಣಿಸಿತು ಅಂತ ಹೇಳ್ತಾರೆ. ಹೌದು. ಆದ್ರೆ ಒಂದು ಕಡೆ ಟಾರ್ಚಿನಿಂದ ಲೈಟ್ ಹೇಗೆ ಬರ್ತದೆ, ಅದೇ ರೀತಿಯಲ್ಲಿ ಒಂದು ತುದಿಯಿಂದ ಹೀಗೆ ಬಹಳ ಬೆಳಕು ಟಾರ್ಚಿನಿಂದ ಹೇಗೆ ಹೊರಗೆ ಬರ್ತದೆ, ಅದೇ ರೀತಿಯಾಗಿ ಒಂದು ಬಾಲ ಬಹಳ ಉದ್ದಕ್ಕೆ, ಒಂದು 10-15 ಅಡಿ, ತುಂಬಾ ಉದ್ದನೆ. ಅದು ನಕ್ಷತ್ರ. ಸಾಮಾನ್ಯವಾಗಿ ನೋಡುವ ನಕ್ಷತ್ರದ ಒಂದು ಶೇಪ್ಗಿಂತ ವ್ಯತ್ಯಾಸ, ಸಂಪೂರ್ಣವಾದ ವ್ಯತ್ಯಾಸ. ಬಹಳ ವಿಚಿತ್ರ ಅನಿಸಿತು ನನಗೆ ತಾಯಿಯೇ ತೋರಿಸಿದ್ದು. ನೋಡಿದ ರಾತ್ರಿ, ಒಂದು ಮಧ್ಯರಾತ್ರಿ ಆದ ನಂತರ ಯೇಸು ಕ್ರಿಸ್ತ ಹುಟ್ಟಿದಾಗ ಇದೇ ರೀತಿಯ ನಕ್ಷತ್ರ ಕಾಣಿಸಿತು ಅಂತೆಲ್ಲ ನನಗೆ ಹೇಳ್ತಿದ್ರು. ಅದು ನಕ್ಷತ್ರ ನಾನು ಮೇಲೆ ನೋಡುವಾಗ ಬೇರೆ ನಕ್ಷತ್ರ ಎಲ್ಲ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇದ್ದು, ಇದು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಮತ್ತು ಉದ್ದವಾದ ಬಾಲದ ಟೈಪ್ ಅಲ್ಲಿ. ಹೌದು. ಎನಿವೆ, ಈಗ ಈ ಜೋಯಿಸರು ನೋಡಿದ ನಕ್ಷತ್ರ ಅವರು ಎಲ್ಲಿ ಪಲಸ್ತೀನಲ್ಲಿ ಎಲ್ಲ ನೋಡಿದ್ದು, ಅಥವಾ ಯೇಸು ಹುಟ್ಟಿದಂತ ಬೆತ್ಲೆಹೇಮ್ ಪ್ರಾಂತದಲ್ಲಿ ಎಲ್ಲ ನೋಡಿದ್ದು. ಅವರು ನೋಡಿದಲ್ಲಿ ಮೋಡಣ ದೇಶದಲ್ಲಿ, ಹಾಗೆ ತಾನೇ ಬರೆದಿರೋದು ನೋಡ್ರಿ. ಮೋಡಣ ದೇಶದಲ್ಲಿ ಅಲ್ವಾ? ಎರಡನೇ ಅಧ್ಯಾಯದಲ್ಲಿ 2ನೇ ವಚನ, ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು. ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿನ ಮೂಡಣ ಭಾಗದಲ್ಲಿ, ಮೂಡಣ ಕಡೆಯಲ್ಲಿ ಇದ್ದಂತ ದೇಶ. ಕೆಲವು ವಿಜ್ಞಾನಿಗಳ ಪ್ರಕಾರವಾಗಿ, ಅಥವಾ ಬೈಬಲ್ ಪಂಡಿತರ ಪ್ರಕಾರವಾಗಿ ಕೆಲವರು ಹೇಳುತ್ತಾರೆ ಇದು ಭಾರತ ದೇಶದಿಂದ ಬಂದವರು, ಕೆಲವರು ಭಾರತ ದೇಶದಲ್ಲಿ ಈ ನಕ್ಷತ್ರ ಕಾಣಿಸಿತ್ತು, ಕೆಲವರು ಹೇಳ್ತಾರೆ ಚೀನಾ ದೇಶದಲ್ಲಿ ಈ ನಕ್ಷತ್ರ ಕಾಣಿಸಿತ್ತು, ಕೆಲವರು ಹೇಳ್ತಾರೆ ಇದು ಈಜಿಪ್ಟ್ ದೇಶದಲ್ಲಿಯೂ ಕಾಣಿಸಿತ್ತು. ಅಂದ್ರೆ ಇದೆಲ್ಲ ಮೂಡಣ ದೇಶ. ಓಕೆ, ಯೆರೂಸಲೇಮಿಗೆ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟದಾಗಿ ನೋಡುವಾಗ ಮೂಡಣ ದೇಶ. ಸೊ ಈ ಒಂದು ನಕ್ಷತ್ರ ಅಂತ ಹೇಳುವಾಗ ಅದು ಒಬ್ಬರಲ್ಲ ನೋಡಿರ್ತಾರೆ, ಅನೇಕರು ನೋಡಿರ್ತಾರೆ. ಅದು ಇವರೆಲ್ಲ ಜ್ಞಾನಿಗಳಾಗಿದ್ದರು. ವಿಜ್ಞಾನಿಗಳ ಪ್ರಕಾರವಾಗಿ ಅಥವಾ ವೇದ ಪಂಡಿತರ ಪ್ರಕಾರವಾಗಿ ಬೇರೆ ಬೇರೆ ದೇಶಗಳಲ್ಲಿ ಇದ್ದುಕೊಂಡು ನಕ್ಷತ್ರ ನಿರೀಕ್ಷಣೆ ಮಾಡುತ್ತಿದ್ದಂತ, ಸಂಶೋಧನೆ ಮಾಡುತ್ತಿದ್ದಂತ ಈ ಜ್ಞಾನಿಗಳು ಇದೊಂದು ವಿಶೇಷವಾದ ವಿಚಿತ್ರವಾದ ನಕ್ಷತ್ರವಲ್ಲ, ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಒಬ್ಬ ಇರಬೇಕು, ಅದನ್ನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಇವನ ಜನನವನ್ನು ಸೂಚಿಸುವಂತ ನಕ್ಷತ್ರವಲ್ಲ ಎಂಬುದಾಗಿ ತಿಳ್ಕೊಂಡು ಅವರು ತಮ್ಮ ಸ್ವಂತ ದೇಶಗಳನ್ನ ಬಿಟ್ಟು ಈ ನಕ್ಷತ್ರ ಅವರಿಗೆ ದಾರಿ ತೋರಿಸುತ್ತಂತೆ. ಹಾಗೆ ಒಂದು ಸೂಚನೆಯನ್ನು ಕೊಡ್ತದೆ. ಹಾಗೆ ನಾವು ಇಲ್ಲಿ ನೋಡ್ತೇವೆ, ನಕ್ಷತ್ರ ದಾರಿ ತೋರಿಸಿತು. ನೋಡಿ, ಯಹೂದರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಕರೆಕ್ಟ್, ಅವರಿಗೆ ಅಲ್ಲೇ ಖಂಡಿತು. ಆಮೇಲೆ 9ನೇ ವಚನ ಹೋದ್ರಿ. 9ನೇ ವಚನ, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಯಾರು ನಡೆಯಿತು? ಈ ಜೋಯಿಸರ ಮುಂದೆ ಮುಂದೆ ಯಾರು ನಡೀತು? ನಕ್ಷತ್ರ. ಹಾಗಾದ್ರೆ ಇದು ವಿಚಿತ್ರವಾದ ನಕ್ಷತ್ರ ಅಲ್ವಾ? ಹೌದು. ಇದು ವಿಚಿತ್ರವಾದ ನಕ್ಷತ್ರ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅಂದ್ರೆ ನಕ್ಷತ್ರನೇ ಅವರಿಗೆ ಮಾರ್ಗ, ನಕ್ಷತ್ರ ಅವರಿಗೆ ಮಾರ್ಗ ತೋರಿಸಿ ಕರ್ಕೊಂಡ್ ಬಂದಿದೆ. ನೋಡ್ರಿ, ನಕ್ಷತ್ರ ದಾರಿ ತೋರಿಸಿತ್ತು. ಬಹಳ ವಿಚಿತ್ರವಾದ ಒಂದು ನಕ್ಷತ್ರ ಅಲ್ಲ ಇಂಪಾರ್ಟೆಂಟ್. ಇವತ್ತು ಕ್ರೈಸ್ತ ಬಾಂಧವರಿಗೆ ನಕ್ಷತ್ರ ಬಹಳ ಇಂಪಾರ್ಟೆಂಟ್. ಹೌದು, ಅಂದ್ರೆ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ದೊಡ್ಡ ದೊಡ್ಡ ನಕ್ಷತ್ರಗಳನ್ನ ನಾವು ನೋಡ್ತೇವೆ.
ಎಲ್ಲ ಕಡೆಯಲ್ಲಿ ಕೆಲವೊಮ್ಮೆ ಜಯಂತಿ ಅಂಗಡಿ ಮೇಲೆ ನಕ್ಷತ್ರ ಕಾಣುತ್ತೆ. ಬೇರೆ ಬೇರೆ ಊರುಗಳು ಹೋದ್ರೆ ಬಹಳ ನಗು ಬರ್ತದೆ. ವೈನ್ ಶಾಪಿನ ಮೇಲೆ ನಕ್ಷತ್ರ, ಯಾಕಂದ್ರೆ ಅಲ್ಲಿ ಅವತ್ತು ತಾನೇ ತುಂಬಾ ಹೆಚ್ಚು ಜನ ಕುಡಿಯುದು. ಅಯ್ಯೋ, ಅವತ್ತೇ ತುಂಬಾ ಬಿಸ್ನೆಸ್ ಆಗೋದು, ತುಂಬಾ ಬಿಸ್ನೆಸ್ ಆಗೋದು ಪ್ರಪಂಚದಂತ. ಸೊ ಇವತ್ತು ಯೇಸು ಸ್ವಾಮಿಯ ಜನನ ವಿಷಯದಲ್ಲಿ ನಾವು ನೋಡುವುದಾದರೆ, ಆತನಿಗಿಂತ ಹೆಚ್ಚಾಗಿ ಆತನಿಗೆ ಸೂಚಕವಾಗಿ ದೇವರು ಆಕಾಶದಲ್ಲಿ ತೋರಿಸಿದಂತ ಒಂದು ನಕ್ಷತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟು, ಮತ್ತು ಇವತ್ತು ಮನುಷ್ಯರಾದವರು ಅಥವಾ ಜನಸಾಮಾನ್ಯರೆಲ್ಲರೂ ಧರ್ಮ ಬಿಟ್ಟು, ಕೆಲವೊಮ್ಮೆ ಅವರ ಪದ್ಧತಿಗಳೆಲ್ಲವನ್ನ ಬಿಟ್ಟು ಅವರು ಚೆನ್ನಾಗಿ ಕುಡಿದು ಮಜಾ ಮಾಡಿ, ಅವರು ಕುಣಿದಾಡಿ, ಅವರು ಯೇಸು ಕ್ರಿಸ್ತನನ್ನೇ ಅವರು ಮರೆತು ಬಿಟ್ಟಿದ್ದಾರೆ. ಇದು ಬಹಳ ಅನ್ಯಾಯ, ಇದು ತುಂಬಾ ದುಃಖಕರವಾದ ಸಂಗತಿ. ಈಗ ಈ ಜ್ಞಾನಿಗಳ ವಿಷಯದಲ್ಲಿ ನೋಡೋ ಕೂಡ ಒಂದು ರೀತಿಯಲ್ಲಿ ಇವರು ಕೂಡ ತಪ್ಪಿ ಹೋಯ್ತು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇವರಿಗೆ ಮೋಡಣ ದೇಶದಲ್ಲಿ ನಕ್ಷತ್ರ ತೋರಿಸಿದ ದೇವರು, ಅಥವಾ ದೇವರಿಗೆ ನಕ್ಷತ್ರ ತೋರಿಸಿದ ನಂತರ ಸ್ಪಷ್ಟವಾಗಿದೆಯಲ್ಲ, ಆಮೇಲೆ ನಕ್ಷತ್ರ ಅವರು ನೋಡುದು ಎಲ್ಲಿ ಅಂತ ನೋಡ್ರಿ. ಈ ಮೊದಲನೇ ವಚನ ಬಿಟ್ಟು 2ನೇ ವಚನ ಬಿಟ್ಟು ಮತ್ತೆ ನಾವು ನೋಡುವುದು 9ನೇ ವಾಕ್ಯದಲ್ಲಿ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಪುನಃ ಅದರ ಮಧ್ಯದಲ್ಲಿ ನಕ್ಷತ್ರ ಎಲ್ಲಿ ಹೋಯ್ತು ಅಂದ್ರೆ, ಅವರು ಅಲ್ಲಿ ತನಕ ನಕ್ಷತ್ರವನ್ನು ನೋಡಿಕೊಂಡು ಪ್ರಯಾಣ ಮಾಡಿದ್ದಾರೆ, ಆಮೇಲೆ ಅವರು ನಕ್ಷತ್ರವನ್ನ ಮರೆತೇ ಬಿಟ್ಟಿದ್ದಾರೆ ಏನೋ. ಆಮೇಲೆ ಅವರು ಬಂದಿರೋ ಜಾಗ ತಪ್ಪಾದ ಜಾಗಕ್ಕೆ. ಅವರು ಎಲ್ಲಿಗೆ ಬಂದರು? ಯೆರೂಸಲೇಮಿನಲ್ಲಿ ಯಾರ ಬಳಿಗೆ ಬಂದರು? ಅರಸನ ಬಳಿಗೆ. ಯಾಕಂದ್ರೆ ಅವರು ತಿಳ್ಕೊಂಡಿದ್ದಾರೆ, ಓ ಈಗ ಈ ನಕ್ಷತ್ರ ಅರಸನ ಜನ್ಮವನ್ನು ಹೇಳುತ್ತದಲ್ಲ, ಸೂಚಿಸ್ತಲ್ಲ. ಅರಸನ ಹುಟ್ಟುವುದೆಲ್ಲಿ? ಅರಮನೆಯಲ್ಲಿ. ಸಾಮಾನ್ಯವಾಗಿ ಅಲ್ಲ, ಅದಕ್ಕೋಸ್ಕರ ಅವರು ಅರಮನೆಗೆ ಬಂದಿದ್ದಾರೆ. ಬಟ್ ಯೇಸು ಹುಟ್ಟಿದ ಅರಮನೆಯಲ್ಲಿ ಅಲ್ಲ, ಯೇಸು ಮಲಗಿರುವುದು ಗೋದಲಿಯಲ್ಲಿ. ಇವರು ಅರಮನೆಗೆ ಸಿಗ್ತಾರೆ. ಎಲ್ಲಿ ಸಿಕ್ಕಬೇಕೋ ಅವನನ್ನ, ಎಲ್ಲಿ ಸಿಕ್ಕಬೇಕೋ ಅಲ್ಲಿ ಹುಡುಕಬೇಕು. ಸಿಕ್ಕದ ಜಾಗದಲ್ಲಿ ಹೋಗಿ ಹುಡುಕಿದ್ರೆ ಸಿಕ್ಕುತ್ತಾ? ಇವತ್ತು ಬಹಳ ಜನ ಹಾಗೆ ಹುಡುಕೋದು. ಯೇಸುವನ್ನು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ, ಒಂದು ಆ ಪ್ಲೇಸ್ ಅನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಹುಡುಕೋದು. ಹೌದು, ಯೇಸು ಹುಡುಕುವ ಜಾಗದಲ್ಲಿ ಸಿಕ್ಕುವನಾಗಿದ್ದಾನೆ. ನನ್ನನ್ನು ನೀವು ಮನಪೂರ್ವಕವಾಗಿ ಹುಡುಕಿದರೆ ನಾನು ಸಿಕ್ಕುವ ವ್ಯಕ್ತಿ ಎಂಬುದಾಗಿ ದೇವರು ಹೇಳ್ತಾನೆ ಬೈಬಲ್ನಲ್ಲಿ. ಅಂದ್ರೆ ದೇವರನ್ನು ಇವತ್ತು ಹುಡುಕಿಕೊಂಡು ನಾವು ಯಾವುದಾದ್ರೂ ಪ್ರತ್ಯೇಕ ಸ್ಥಳಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ ಅಂತ ಇನ್ನೊಂದು ಸತ್ಯ ಇದೆ, ನಮಗೆ ಗೊತ್ತಾಗ್ತದೆ. ದೇವರು ನಮ್ಮನ್ನು ಸಿಕ್ಕುವ ಸ್ಥಳದಲ್ಲಿ ಆತನು ಶಿಕ್ಷುವನಾಗಿದ್ದಾರೆ. ಅಥವಾ ನಾವು ಎಲ್ಲಿ ಯಥಾರ್ಥ ಮನಸ್ಸುಳ್ಳವರಾಗಿ ನಂಬಿಕೆಯುಳ್ಳವರಾಗಿ ಹುಡುಕ್ತೇವೋ ಅಲ್ಲಿ ದೇವರು ನಮ್ಮನ್ನು ಸಂಧಿಸ್ತಾನೆ. ಅದಕ್ಕೆ ಪ್ರತ್ಯೇಕ ಜಾಗ ಬೇಕಾಗಿಲ್ಲ. ಅದೇ ಬೈಬಲ್ ಬರೆಯಲ್ಪಟ್ಟಿದೆ. ಹೌದು, ನೀವು ನನ್ನ ಹೆಸರನ್ನು ನೆನಪು ಮಾಡಿಕೊಳ್ಳುವ ಎಲ್ಲಾ ಸ್ಥಳಗಳಿಗೆ. ಕರೆಕ್ಟ್, ಒಂದೇ ಸ್ಥಳ ಹೇಳಿದ ಎಲ್ಲಾ ಸ್ಥಳಗಳಿಗೆ. ಮತ್ತಾಯ ಸುವಾರ್ತೆ ಇಲ್ಲಿ ಇದೆ. ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಕೂಡಿ ಬಂದಿರ್ತಾರೆ ನಾನಿದ್ದೇನೆ. God is already there. You can meet me. ದೇವರನ್ನು ಸಿಕ್ಕುವ ಸ್ಥಳದಲ್ಲಿ ನಾವು ಹುಡುಕದೆ ದೇವರು ಇಲ್ಲದ ಸ್ಥಳವೆಲ್ಲ ಹುಡುಕಿದರೆ ಸಿಕ್ಕುವುದಿಲ್ಲ. ಅದು ಇನ್ನೊಂದು ವಿಷಯ. ಕೆಲವರ ಅಭಿಪ್ರಾಯ ದೇವರು ಎಲ್ಲ ಕಡೆಯಲ್ಲಿಯೂ ಇದ್ದಾರೆ, ಎಲ್ಲೆಲ್ಲೋ ದೇವರಿದ್ದಾನೆ, ಎಲ್ಲದರಲ್ಲಿಯೂ ದೇವರಿದ್ದಾನೆ, ಎಲ್ಲಾ ವಸ್ತುಗಳಲ್ಲಿಯೂ ಅದರಲ್ಲಿ ಜನರಲ್ಲಿ ಆಗಿರುವವನು ಅಲ್ಲ ದೇವರು. ದೇವರು ಮನುಷ್ಯರಾದ ನಮ್ಮ ಜೀವ ಆತ್ಮ ದೇಹದಲ್ಲಿ ವಾಸ ಮಾಡೋದಕ್ಕೆ ಬಯಸ್ತಾನೆ. ನಮ್ಮ ಈ ಒಂದು ದೇಹ, ಈ ಒಂದು ಆತ್ಮ, ಈ ಒಂದು ಪ್ರಾಣದೊಳಕ್ಕೆ ನಾವು ಆತನು ಆಹ್ವಾನಿಸಿಕೊಳ್ಳುವಾಗ ನಮ್ಮೊಳಗೆ ಬರ್ತಾನೆ. ನಮ್ಮೊಳಗೆ ಆತನು ಬಂದು ನೆಲೆಯಾಗಿರ್ತಾನೆ. ಆತನು ನಮ್ಮೊಳಗಡೆ ವಾಸ ಮಾಡುವಾಗ ನಾವು ಯಾವಾಗಲೂ ಸಂತೃಪ್ತರಾಗ್ತೀವಿ. ನಮ್ಮಲ್ಲಿ ಸಂತೋಷ, ನಮ್ಮಲ್ಲಿ ಸಮಾಧಾನ, ಜಗತ್ತಿಗೆಲ್ಲ ಉಂಟು ಮಾಡುವ, ಜಗತ್ತಿಗೆಲ್ಲ ಸಮಾಧಾನ ಉಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತ ಬಂದ. ಜಗತ್ತಿಗೆಲ್ಲ ಅಂದ್ರೆ ಜಾತಿ, ಕುಲ, ಭಾಷೆ, ಬಣ್ಣ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ನಿಜವಾದ ಶಾಂತಿ, ನಿಜವಾದ ಪಾಪ ಪರಿಹಾರ, ನಿಜವಾದ ವಿಮೋಚನೆ ಕೊಡುವುದಕ್ಕಾಗಿ ಯೇಸು ಬಂದ. ಇದು ಯೇಸು ಕ್ರಿಸ್ತನ ಜನದ ಮುಖ್ಯವಾದ ಉದ್ದೇಶ. ಈ ಉದ್ದೇಶ ನಾವು ತಿಳ್ಕೋಬೇಕು. ಓಕೆ, ಮುಂದಕ್ಕೆ ನಾವು ಇದರ ಚರ್ಚೆ ನಾವು ಮಾಡೋಣ. ಆದ್ರೆ ಈಗ ಇಲ್ಲಿಗೆ ನಾವು ನಿಲ್ಲಿಸಬೇಕಾದ ಸಮಯ ಆಗೋಯ್ತು. ವೀಕ್ಷಕರೇ, ಕಳೆದ 2 ಸಂಚಿಕೆಯಿಂದ ನಾವು ಕ್ರಿಸ್ಮಸ್ ಸಂಬಂಧಪಟ್ಟಂತೆ
ಬೈಬಲ್ ಅಲ್ಲಿ ಏನಾದರೂ ಅದಕ್ಕೆ ಆಧಾರವಿದೆಯಾ, ಅಥವಾ ಯೇಸು ಕ್ರಿಸ್ತನು ಡಿಸೆಂಬರ್ 25ಕ್ಕೆ ಹುಟ್ಟಿದನು ಎಂಬುದಕ್ಕೆ ಅಥವಾ ಆಧಾರ ಇದೆ ಎಂಬುದಾಗಿ ನಾವು ನೋಡಿದ್ವಿ. ಅದರ ಕುರಿತಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಯೇಸು ಕ್ರಿಸ್ತನು ಡಿಸೆಂಬರ್ 25ಕ್ಕೆ ಹುಟ್ಟಿಲ್ಲ ಎಂಬುದಾಗಿ. ಈ ಚರ್ಚೆಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮೆಲ್ಲರಿಗೋಸ್ಕರ ನಮ್ಮ ಸಭಾಪಾಲಕರು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತಾರೆ. ಏನವ್ರೆ, ನಮ್ಮೆಲ್ಲ ವಿಷಯಗಳಿಗಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ. ಪ್ರೀತಿಯುಳ್ಳ ನಮ್ಮ ದೇವರೇ, ಈ ಸುಂದರವಾದ ದಿವಸ ನಮಗೆ ಅನುಗ್ರಹಿಸಿಕೊಡೋದಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆಗೆ ಆಧಾರನು ನೀನೆ ಸ್ವಾಮಿ. ನಮ್ಮ ನಂಬಿಕೆಗೆ ಆಧಾರವು ನಿಮ್ಮ ವಚನಗಳು ಕೂಡ ಸ್ವಾಮಿ. ನಿಮ್ಮ ವಚನಗಳು ಸತ್ಯವಾದವುಗಳು. ಆ ಸತ್ಯ ವಾಕ್ಯಗಳನ್ನು ನಾವು ತಿಳಿದುಕೊಂಡು ಅದರ ಆ ಒಂದು ಅಡಿಪಾಯದ ಮೇಲೆ ನಮ್ಮ ನಂಬಿಕೆಯನ್ನ ನಾವು ಕಟ್ಟುತ್ತಾ, ಆ ನಂಬಿಕೆಯಲ್ಲಿ ನಾವು ಬೆಳೆಯುತ್ತಾ, ನಮ್ಮ ನಂಬಿಕೆಯನ್ನು ನಮ್ಮೊಳಗೆ ಹುಟ್ಟಿಸಿದವನು, ನಮ್ಮ ನಂಬಿಕೆಯನ್ನು ಪೂರ್ತಿಗೊಳಿಸುವವನು ಆದ ಯೇಸು ಸ್ವಾಮಿ, ನಿಮ್ಮ ಮೇಲೆ ಮಾತ್ರ ನಾವು ಗಮನವಿಟ್ಟುಕೊಂಡು, ನಮ್ಮ ದೃಷ್ಟಿಯನ್ನಿಟ್ಟುಕೊಂಡು ನಮ್ಮ ಈ ಜೀವನ ಯಾತ್ರೆಯನ್ನು ನಾವು ನಿರೀಕ್ಷೆಯಿಂದ ಮುಂದೆ ಸಾಗಿಸುವುದಕ್ಕೆ ನಮ್ಮ ಪವಿತ್ರಾತ್ಮನ ಮೂಲಕ ಸಹಾಯಿಸಬೇಕಾಗಿ, ವೀಕ್ಷಕರೆಲ್ಲರನ್ನ ಆಶೀರ್ವದಿಸಬೇಕಾಗಿ, ಅವರಿಗೆ ಸರಿಯಾದ ಒಂದು ಜ್ಞಾನ ತಿಳುವಳಿಕೆಯನ್ನು ನಿಮ್ಮ ಕುರಿತಾಗಿ ಅನುಗ್ರಹಿಸಿ, ನಿಮ್ಮ ಸಂಬಂಧದಲ್ಲಿ ಸದಾ ನೆಲೆಯಾಗಿದ್ದುಕೊಂಡು ನಿಮ್ಮ ಮಹಿಮೆಗೋಸ್ಕರ ಜೀವಿಸಲು ಕೃಪೆ ನೀಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್.